ದಯವಿಟ್ಟು ಈ ಸಮಯದಲ್ಲಿ ನಿಮ್ಮ ಹತ್ರ ಯಾರಾದರೂ ಸತ್ವೇದ ಇರೋದಾದ್ರೆ ಒಂದು ವಚನ ಜ್ಞಾನೋಕ್ತಿ ಪುಸ್ತಕ 22ನೇ ಅಧ್ಯಾಯ ಮೊದಲನೇ ವಚನ. ಜ್ಞಾನೋಕ್ತಿ ಪುಸ್ತಕ 22ನೇ ಅಧ್ಯಾಯ ಮೊದಲನೇ ವಚನ, ಮೊದಲನೇ ಭಾಗ ಮಾತ್ರ. ದಯವಿಟ್ಟು ಒಬ್ಬ ಸೇವಕರು. ಮತ್ತೆ ಇನ್ನೊಂದು ವಚನ ಪ್ರಸಂಗಿ ಪುಸ್ತಕ 7ನೇ ಅಧ್ಯಾಯ ಮೊದಲನೇ ವಚನದ ಮೊದಲನೇ ಭಾಗ ಮಾತ್ರ. ಎರಡು ವಚನಗಳನ್ನು ನಾನು ಹೇಳ್ತಾ ಇದ್ದೇನೆ. ಜ್ಞಾನೋಕ್ತಿ ಪುಸ್ತಕ 22ನೇ ಅಧ್ಯಾಯ ಮೊದಲನೇ ವಚನ ಮೊದಲನೇ ಭಾಗ ಮಾತ್ರ ಓದ್ರಿ. ಆಮೇಲೆ ಪ್ರಸಂಗಿ ಪುಸ್ತಕ 7ನೇ ಅಧ್ಯಾಯ ಮೊದಲನೇ ವಚನ ಮೊದಲನೇ ಭಾಗ ಮಾತ್ರ. ಮೊದಲು ಜ್ಞಾನೋಕ್ತಿ 22 ಮೊದಲನೇ ಭಾಗ, ಮೊದಲನೇ ಅಧ್ಯಾಯ ಮೊದಲನೇ ಭಾಗ. ಜ್ಞಾನೋಕ್ತಿಗಳು 22ನೇ ಅಧ್ಯಾಯ ಮೊದಲನೇ ವಚನ. ಬಹು ನನಗಿಂತಲೂ ಒಳ್ಳೆಯ ಹೆಸರು ಉತ್ತಮ. ಅದೇ ರೀತಿ ಪ್ರಸಂಗಿ 7ನೇ ಅಧ್ಯಾಯ 1ನೇ ವಚನ. ಪ್ರಸಂಗಿ ಪುಸ್ತಕ 7ನೇ ಅಧ್ಯಾಯ ಮೊದಲನೇ ವಚನ. ಪ್ರಸಂಗಿ 7 ಮೊದಲನೇ ವಚನ. ಪ್ರಸಂಗಿ 7ನೇ ಅಧ್ಯಾಯ ಮೊದಲನೇ ವಚನ ಮೊದಲನೇ ಭಾಗ ಮಾತ್ರ. ಸುಗಂಧ ತೈಲಕ್ಕಿಂತ ಒಳ್ಳೆಯ ಹೆಸರು ಉತ್ತಮ. ಸುಗಂಧ ತೈಲಕ್ಕಿಂತಲೂ ಒಳ್ಳೆಯ ಹೆಸರು ಉತ್ತಮ. ಸೊ ಒಂದು 10 ನಿಮಿಷ ಎಲ್ಲರೂ ನನ್ನ ಕಡೆ ನೋಡಿ. ನಾವು ನೋಡ್ತೇವೆ, ನಾವು ಓದಿರುವಂತ ಈ ಸತ್ಯವೇದದ ವಾಕ್ಯ ಭಾಗದಲ್ಲಿ ಎರಡೂ ವಚನಗಳಲ್ಲಿ ಕೂಡ ನಾವು ನೋಡ್ತಿದ್ದೇವೆ ಒಳ್ಳೆಯ ಹೆಸರು ಬಹಳ ಉತ್ತಮ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅಂದ್ರೆ ಒಳ್ಳೆಯ ಹೆಸರು ಅಂತಕ್ಕಂಥದ್ದು ಇಲ್ಲಿ ಕೂಡಿ ಬಂದಿರುವಂತ ನಾವೆಲ್ಲರೂ ಕೂಡ ಒಂದು ಸತ್ಯವನ್ನು ತಿಳ್ಕೊಳ್ಬೇಕು. ಒಳ್ಳೆಯ ಹೆಸರು ಅಂತಕ್ಕಂಥದ್ದು ದೇವರು ಇಷ್ಟಪಡ್ತಾನಪ್ಪ ಅಂತಂದ್ರೆ ಈ ಒಳ್ಳೆಯ ಹೆಸರು ನಾವು ಇವತ್ತು ಇಡುವುದರಿಂದ ಬರ್ತದ ಅಥವಾ ಒಳ್ಳೆ ಹೆಸರು ಹೇಗೆ ಬರ್ತದೆ ಅಂತ ಹೇಳಿ ಒಂದು 10 ನಿಮಿಷ ನಾವು ದೇವರ ವಾಕ್ಯದಲ್ಲಿ ನೋಡೋಣ. ಒಂದು ವೇಳೆ ನೀವು ಕೂಡ ಒಂದು 10 ನಿಮಿಷ ಸ್ವಲ್ಪ ಜಾಗ್ರತೆಯಿಂದ ಈ ಮಾತನ್ನು ಕೇಳಿದ್ರೆ ಒಳ್ಳೆ ಹೆಸರು ಹೇಗೆ ಬರ್ತದೆ, ಒಳ್ಳೆ ಹೆಸರು ನಮಗೆ ಹೇಗೆ ಬರ್ತದೆ ಅಂತ ಹೇಳಿ ನಿಮಗೂ ಕೂಡ ಗೊತ್ತಾಗ್ತದೆ. ಸ್ವಲ್ಪೋಸ್ಕರಾಗಿ ಇಲ್ಲಿ ಕೂಡ ಬಂದಿರುವಂತ ಎಲ್ಲ ನನ್ನ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿಯರೇ, ತೆಲುಗಿನಲ್ಲಿ ಒಂದು ಸಾಧನೆ ಇದೆ. ತೆಲುಗಿನಲ್ಲಿ ಒಂದು ಮಾತಿದೆ, ಏನಿದೆ ಅಂದ್ರೆ ಅನ್ನಿ ಏಸಿ ಚೂಡು ನನ್ನೂ ಕೂಡ ಏಸಿ ಚೂಡು ಅಂತ ಹೇಳಿ ತೆಲುಗಿನಲ್ಲಿ ಮಾತಿದೆ. ಅಂದ್ರೆ ಅದು ಕನ್ನಡದ ಅರ್ಥ ಏನಪ್ಪ ಅಂತಂದ್ರೆ ಎಲ್ಲ ಹಾಕಿಕೊಂಡು ಅದ್ರ ನನ್ನನ್ನು ಕೂಡ ನೀನು ಹಾಕಿ ನೋಡು, ನನ್ನನ್ನು ಕೂಡ ಉಪಯೋಗ ಮಾಡಿ ನೋಡು ಅಂತ ಅದರ ಅರ್ಥ. ಒಂದು ವೇಳೆ ನಾವು ನಮ್ಮ ಮನೆಯಲ್ಲಿ ಸಿದ್ಧ ಮಾಡುವಂತ ಅಡಿಗೆಯಲ್ಲಿ ಎಲ್ಲ ಹಾಕಿದ ಮೇಲೆ ಉಪ್ಪು ಸರಿಯಾಗಿ ಒಂದು ವೇಳೆ ಹಾಕಲಿಲ್ಲ ಅಂದ್ರೆ ಆ ಒಂದು ಅಡಿಗೆಯ ರುಚಿ ಅಂತಕ್ಕಂಥದ್ದು ಬರಂಗಿಲ್ಲ. ಸೊ ಅದೇ ರೀತಿಯಾಗಿ ಈ ಉಪ್ಪು ಅಂತಕ್ಕಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಅದಕ್ಕೋಸ್ಕರಾಗಿ ಇಲ್ಲಿ ಹಾಲಿನಲ್ಲಿ ಕೂಡ ಬಂದಿರುವಂತ ಎಷ್ಟು ಜನರು ಈ ಮಾತುಗಳನ್ನು ಕೇಳ್ತಾ ಇದ್ರೆ ನನಗಂತೂ ಗೊತ್ತಿಲ್ಲ. ತುಂಬಾ ಗಲಾಟೆ ಮಾಡ್ತಾ ಇದ್ದಾರೆ ಮಕ್ಕಳು. ಹಾಗಾಗಿ ಈ ಮಾತುಗಳು ಕೇಳುವಂತ ಒಂದು ಗೋಜಿಗೆ ಬಹಳಷ್ಟು ಜನ ಹೋಗ್ತಲ್ಲ. ಆದ್ರೆ ಸ್ವಲ್ಪ ಜನ ಆದರೂ ದೇವರು ಎಷ್ಟು ಜನ ನಿಮ್ಮನ್ನು ಸಿದ್ಧಪಡಿಸಿದ್ರು ಅಷ್ಟು ಜನ ಆದರೂ ನೀವು ದೇವರ ಮಾತುಗಳನ್ನು ಕೇಳಿದ್ರಪ್ಪ ಅಂತಂದ್ರೆ ನಿಮಗೆ ಆಶೀರ್ವಾದ ಬರ್ತದಂತಾಗಿ ದೇವರ ಮಾತನ್ನು ನೋಡ್ತೇವೆ. ಹಾಗಾದ್ರೆ ಇಲ್ಲಿ ಕೂಡ ಬಂದಿರುವಂತ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಓದಿರುವಂತ ಎರಡು ಪುಸ್ತಕದಲ್ಲಿ ಎರಡು ಭಾಗದಲ್ಲಿ ಒಳ್ಳೆಯ ಹೆಸರು ಉತ್ತಮ ಎಂಬುದನ್ನು ನೋಡ್ತೇವೆ. ಸುಗಂಧ ತೈಲಕ್ಕಿಂತಲೂ ಒಳ್ಳೆಯ ಹೆಸರು ಉತ್ತಮ ಎಂಬುದನ್ನು ನೋಡ್ತೇವೆ. ನಾವು ನೋಡ್ತೇವೆ ಎಲ್ಲದಕ್ಕಿಂತಲೂ ಒಳ್ಳೆಯ ಹೆಸರು ಅಂತಕ್ಕಂಥದ್ದು ಬಹಳ ಪ್ರಾಮುಖ್ಯತೆ ಎಂಬುದನ್ನು ನೋಡುವಂತ ಸಂದರ್ಭದಲ್ಲಿ ಈ ಒಳ್ಳೆಯ ಹೆಸರು ಅಂತಕ್ಕಂಥದ್ದು ಹೇಗೆ ಬರ್ತದೆ, ಒಳ್ಳೆಯ ಹೆಸರು ಅಂತಕ್ಕಂಥದ್ದು ಬರಬೇಕಾದ್ರೆ ನಾವೇನ್ ಮಾಡಬೇಕು? ನಾವು ಇವಾಗ ಎಲ್ಲರೂ ನಾವು ಆಲೋಚನೆ ಮಾಡಿ ನಾವೆಲ್ಲರೂ ಪ್ಲಾನ್ ಮಾಡಿ ನಾವೆಲ್ಲರೂ ನಮ್ಮ ಮಕ್ಕಳಿಗೆ ಹೆಸರುಗಳು ಇಡ್ತೀವಲ್ಲ, ನಾವು ಇಟ್ಟಂತ ಹೆಸರಿನಿಂದ ಅದು ಒಳ್ಳೆ ಹೆಸರಾಗ್ತದ ಅಥವಾ ಒಳ್ಳೆ ಹೆಸರು ನಮ್ಗೆ ಬರ್ಬೇಕಪ್ಪ ಅಂತಂದ್ರೆ ನಾವೇನಾದ್ರೂ ಸಂಪಾದನೆ ಮಾಡ್ಕೊಳ್ಬೇಕಂತಕ್ಕಂಥದ್ದನ್ನು ಸ್ವಲ್ಪ ನಾವು ಆಲೋಚನೆ ಮಾಡ್ಬೇಕಂತೇಳಿ ನೋಡ್ರಿ. ಇಲ್ಲಿ ತನಕ ನಮ್ಮ ಪೂರ್ವಿಕರು, ನಮ್ಮ ಹಿರಿಯರು, ನಮ್ಮ ತಂದೆ ತಾಯಿಗಳು, ನಮ್ಮ ಅಜ್ಜ ತಾತ ಎಲ್ಲರೂ ಏನ್ ಮಾಡಿದ್ರಪ್ಪ ಅಂದ್ರೆ ಅವ್ರು ಬಹಳ ಆಲೋಚನೆ ಮಾಡಿ ಬಹಳ ವಿಚಾರ ಮಾಡಿ ನಮ್ಮ ಕುರಿತು ಒಳ್ಳೊಳ್ಳೆ ಹೆಸರುಗಳನ್ನು ಅವ್ರು ಇಟ್ಟಿದ್ದಾರೆ ಅಂತ ಹೇಳಿ. ಆದ್ರೆ ಅವ್ರು ಇಟ್ಟಂತ ಹೆಸರಿಗೆ ಏನಾದರೂ ಅದಕ್ಕೆ ನಾವು ಏನಾದರೂ ಸ್ವಲ್ಪ ಒಳ್ಳೆದನ್ನು ಬೆಳೆಸಿದ್ದೇವಾ, ಒಳ್ಳೆದನ್ನು ತಂದಿದ್ದೇವೆ ಅನ್ನೋ ಒಂದು ಸಂದರ್ಭದಲ್ಲಿ ಇಲ್ಲ ನನ್ನ ಪ್ರೀತಿ ದೇವರ ಮಕ್ಕಳೇ. ಯಾಕಂದ್ರೆ ಇಲ್ಲಿ ತನಕ ನಮ್ಮ ಪೂರ್ವಿಕರು, ನಮ್ಮ ಹಿರಿಯರು ಅನೇಕ ಹೆಸರುಗಳನ್ನು ಇಟ್ಟಿದ್ದಾರೆ. ನೋಡಿ, ಉದಾಹರಣೆಗೆ ನೀವು ಬಹಳ ಪ್ರೀತಿ ಮಾಡಿ ಮನೆಯಲ್ಲಿ ಒಂದು ಹೆಣ್ಣು ಮಗು ಹುಟ್ಟುತ್ತಪ್ಪಂದ್ರೆ ಅವ್ರು ಏನ್ ಆಲೋಚನೆ ಮಾಡ್ತಾರೆ ಅಂದ್ರೆ ನಮ್ಮ ಮಗಳಿಗೆ ಯಾವುದೋ ಗಾಳಿ ಧೂಳಿ ಆಗಬಾರ್ದು, ಯಾವುದೋ ಕೆಟ್ಟದ್ದು ಬರಬಾರ್ದು, ರೋಗ ರುಚಿ ಬರಬಾರ್ದು ಅಂತೇಳಿ ತಂದೆ ತಾಯಿಗಳು ಏನ್ ಮಾಡ್ತಾರೆ, ತೊಟ್ಟಿಲು ಹಾಕುವಂತ ಸಂದರ್ಭದಲ್ಲಿ ಆರೋಗ್ಯಮ್ಮ ಅಂತ ಹೆಸರಿಡ್ತಾರೆ. ಎಲ್ಲರೂ ಇಲ್ಲೇಂದ್ರಿ, ಎಲ್ಲರೂ ಇಲ್ಲೇಂದ್ರಿ. ಬಹಳಷ್ಟು ತಂದೆ ತಾಯಿಗಳು ಪ್ರೀತಿ ಮಾಡಿ ಒಂದು
ಒಂದು ಮಗು ಹುಟ್ಟಿದ್ರೆ ಮಗುವಿಗೆ ಆರೋಗ್ಯಮ್ಮ ಅಂತ ಹೆಸರಿಡ್ತಾರೆ. ಆದ್ರೆ ನಾವು ನೋಡ್ತೀವಿ ಆರೋಗ್ಯಮ್ಮ ಅಂತ ಹೆಸರನ್ನ ಹೆಸರಿಟ್ಟಿರ್ತಾರ. ಆದ್ರೆ ಆಕೆಗೆ ನಾವು ತಂಗಿ ನೀನು 8 ದಿವಸ ಕಂಡಿಲ್ಲಲ್ಲ, ಎಲ್ಲಿಗೆ ಹೋಗಿದ್ದೆ ಎಂಬುದಾಗಿ ಯಾರಾದ್ರೂ ಕೇಳಿದ್ರೆ ಆಕೆ ಹೇಳ್ತಾಳ ಯಾವನಂತ ಅವಕಡೆ ಕಡಿಮೆ ಇದೆ ಎಂಬುದಾಗಿ ಹೇಳ್ತಾಳಂತಾರೆ. ಹೌದಲ್ರಿ? ಅಂದ್ರೆ ಆರೋಗ್ಯ ಅಂತಕ್ಕಂಥದ್ದು ಎಲ್ಲಿರ್ತದೆ ಅಂದ್ರೆ ಬರೀ ಹೆಸರಿಗೆ ಇರ್ತದೆ. ನಮ್ಮನೆ ಪಕ್ಕದ ಒಬ್ಬ ಹೆಣ್ಮಗಳಾರೆ, ಅವ್ರ ತಂದೆ ತಾಯಿ ಬಹಳ ಪ್ರೀತಿ ಮಾಡೋರಿಗೆ ಏನ್ ಹೆಸರಿಟ್ಟರೆ ಶಾಂತಮ್ಮ ಅಂತ ಹೆಸರಿಟ್ಟಾರೆ. ಏನ್ ಹೆಸರು? ಶಾಂತಮ್ಮ ಅಂತ ಹೆಸರಿಟ್ಟಿದ್ದಾರೆ. ಆದ್ರೆ ನಾವು ನೋಡ್ತೀವಿ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಅವ್ರ ಮನೆಯವರೊಂದಿಗೆ ಶಾಂತಿ ಇರಗಿಲ್ಲ, ಮಕ್ಕಳ ಜೊತೆ ಶಾಂತಿ ಇರಗಿಲ್ಲ, ಅಣ್ಣ ತಮ್ಮಂದ್ರ ಜೊತೆ, ಬಂಧು ಮಿತ್ರರ ಜೊತೆ, ನೆರೆಹೊರ ಜೊತೆ, ಯಾರ ಜೊತೆನೂ ಕೂಡ ಶಾಂತಿ ಅಂತಕ್ಕಂಥದ್ದಾಗಿ ಜೀವಿತದಲ್ಲಿ ಇಲ್ಲವೇ ಇಲ್ಲ. ಸೊ ಹಾಗಾಗಿ ನಾವು ನೋಡ್ತೀವಿ ಇವತ್ತು ದೇವರು ಒಳ್ಳೆಯ ಹೆಸರು ನಮಗೆ ಆತನು ಬೇಕೆಂಬುದಾಗಿ ಬಯಸ್ತಾ ಇದ್ದಾರಪ್ಪ ಅಂತಂದ್ರೆ ಒಳ್ಳೆಯ ಹೆಸರು ಆತನು ಇವತ್ತು ಇಷ್ಟಪಡ್ತಾನೆ ನಮಗೆ ದೇವರ ವಾಕ್ಯಗಳ ಸಂದರ್ಭದಲ್ಲಿ ನಾವು ನೋಡ್ತೇವೆ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಒಳ್ಳೆಯ ಹೆಸರು ಅಂತಕ್ಕಂಥದ್ದು ನಾವು ಇಡುವುದರಿಂದ ಒಳ್ಳೆಯ ಹೆಸರು ಬರುವುದಿಲ್ಲ, ಅವ್ರು ಒಳ್ಳೆಯ ಹೆಸರು ಸಂಪಾದನೆ ಮಾಡ್ಕೊಳ್ಳುವುದಿಲ್ಲ. ನಾವು ನೋಡ್ತೀವಿ ಒಳ್ಳೆಯ ಹೆಸರು ಯಾವಾಗ ಬರ್ತದಪ್ಪ ಅಂತಂದ್ರೆ ಅದು ಒಳ್ಳೆಯ ಹೆಸರು ಸಂಪಾದನೆ ಮಾಡ್ಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅಲ್ಲೆಲ್ಲಯ್ಯ, ಒಳ್ಳೆ ಹೆಸರು ಅಂತಕ್ಕಂಥದ್ದು ಸಂಪಾದನೆ ಮಾಡ್ಬೇಕಾಗ್ತದ್ರಿ. ಯಾವಾಗ ಒಳ್ಳೆ ಹೆಸರು ಸಂಪಾದನೆ ಮಾಡ್ತಾರೋ ಅದರಿಂದ ಏನಾಗ್ತದೆ ಅವ್ರ ಮನೆಗೆ, ಅವ್ರ ವಂಶಕ್ಕೆ, ಅವ್ರ ಕುಟುಂಬಕ್ಕೆ ಕೀರ್ತಿ ಅಂತಕ್ಕಂಥದ್ದು, ಸಂತೋಷ ಅಂತಕ್ಕಂಥದ್ದು, ಆಶೀರ್ವಾದ ಅಂತಕ್ಕಂಥದ್ದು, ಅಭಿವೃದ್ಧಿ ಅಂತಕ್ಕಂಥದ್ದು ಬರ್ತದೆ ದೇವರ ವಾಕ್ಯ ನೋಡ್ತೇವೆ. ಹಾಗಾದ್ರೆ ಒಳ್ಳೆ ಹೆಸರನ್ನು ಸಂಪಾದನೆ ಮಾಡ್ಬೇಕಪ್ಪ ಅಂತಂದ್ರೆ ಒಳ್ಳೆ ಹೆಸರು ಸಂಪಾದನೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ನಮ್ಮಂತ ದೇವರ ಸೇವಕರಿಗೆ ಒಂದು ವಿಚಿತ್ರವಾದಂತ 2 ಕಾರ್ಯಕ್ರಮಗಳನ್ನ ಅಟೆಂಡ್ ಆಗ್ಬೇಕಾಗ್ತದೆ. ಎಂತ ವಿಚಿತ್ರ ಕಾರ್ಯಕ್ರಮಗಳಪ್ಪ ಅಂತಂದ್ರೆ ಇವತ್ತು ಮಗುವಿನ ತೊಟ್ಟಿಲ ಕಾರ್ಯಕ್ರಮ ಇದೆ. ಇವತ್ತು ಮಗುವಿನ ತೊಟ್ಟಿಲ ಕಾರ್ಯಕ್ರಮ ಇದೆ. ಫಂಕ್ಷನ್ ಆತರದ್ದೇವೆ, ಯಾರು ಆತನಿಗೆ ಗೊತ್ತಿಲ್ಲ ಈ ಫಂಕ್ಷನ್ ನಂದೇ ಇದೆ, ಇಷ್ಟು ಜನ ನನಗೋಸ್ಕರ ಬಂದಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ, ಆತನಿಗೆ ಗೊತ್ತಿಲ್ಲ. ಅದ್ರ ಪಾಸ್ಟರ್ ಅಂತ ಸಭಾಪಾಲಕನಿಂದ ಯಾರು ಕೇಳಾದ್ರೆ ಆತ ಮೈಕ್ ಹಿಡಿದು ಒದರ್ತಾನೆ ಇರ್ತಾರಂದ್ರೆ ಇದು ಮೊದಲನೇ ವಿಚಿತ್ರ. ಎರಡನೇ ವಿಚಿತ್ರ ಏನಪ್ಪ ಅಂತಂದ್ರೆ ಮದುವೆ ಕರೆದಿರ್ತಾರ, ಮದುಮಕ್ಕಳು ಕೂತಿರ್ತಾರ, ಆದ್ರೆ ಸಭಾಪಾಲಕರು ಸೇವಕರು ಎಷ್ಟೋ ಆತ್ಮಭರಿತನಾಗಿ ಆತನ ಒಳ್ಳೊಳ್ಳೆ ಕುಟುಂಬದ ವಿಷಯದಲ್ಲಿ, ಕುಟುಂಬದ ಕಟ್ಟುವಂತ ವಿಷಯದಲ್ಲಿ ಆತನು ಎಷ್ಟೋ ಒಳ್ಳೊಳ್ಳೆ ಮಾತುಗಳನ್ನು ಹೇಳ್ತಾನ. ಆದ್ರೆ ಈ ಪಾಸ್ಟರ್ ಹೇಳುವಂತ ಮಾತು ಕೂತಂತ ಆ ಒಂದು ನವದಂಪತಿಗಳಿಗೆ ಇಲ್ಲಿ ಹೋಗುವುದೇ ಇಲ್ಲ ಅಂತ ಹೇಳಿ ಇವತ್ತು ಇದು ಬಹಳ ಒಂದು ದೊಡ್ಡ ಸಮಸ್ಯೆ ಇರೋದ್ರಿಂದ ಇಲ್ಲಿ ಕೂಡ ನಾವು ನಾಮಕರಣದ ಒಂದು ಕಾರ್ಯಕ್ರಮವನ್ನು ಬಂದಿದ್ದೇವೆ. ಇಲ್ಲಿ ಹೆಸರಿರುವಂತ ತೊಟ್ಟಿಲ ಕಾರ್ಯಕ್ರಮ ಬಂದಿದ್ದೀವಿ. ಸೊ ಈ ಸಮಯದಲ್ಲಿ ನಾವು ಕೂಡ ಇವತ್ತು ದೇವರು ಒಳ್ಳೆ ಹೆಸರು ಉತ್ತಮ ಎಂಬುದಾಗಿ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ಒಳ್ಳೆ ಹೆಸರು ಅದು ಸುಮ್ಮನೆ ಬರುವುದಿಲ್ಲ. ನಾವಿಡುವುದರಿಂದ ಒಳ್ಳೆ ಹೆಸರು ಬರಂಗಿಲ್ರಿ, ನಾವು ಆಲೋಚನೆ ಮಾಡಿ ಇಟ್ಟಂತ ಹೆಸರಿನಿಂದ ಒಳ್ಳೆ ಹೆಸರು ಬರಂಗಿಲ್ಲ. ಒಳ್ಳೆ ಹೆಸರು ಅಂತಂದ್ರೆ ದೇವರು ಇಷ್ಟಪಡ್ಬೇಕಪ್ಪ ಅಂತಂದ್ರೆ, ದೇವರು ಮೆಚ್ಚಬೇಕಪ್ಪ ಅಂತಂದ್ರೆ, ದೇವರು ನಮ್ಮ ಹೆಸರನ್ನು ಇಷ್ಟಪಡ್ಬೇಕಪ್ಪ ಅಂತಂದ್ರೆ ನಾವು ಒಳ್ಳೆ ಹೆಸರನ್ನು ಸಂಪಾದನೆ ಮಾಡ್ಕೊಳ್ಬೇಕೆಂಬುದಾಗಿ ದೇವ ವಾಕ್ಯ ನಾವು ಕೇಳ್ತೇವೆ. ಅಲ್ಲೆಲ್ಲೂಯಾ. ಯಾವಾಗ ಒಳ್ಳೆ ಹೆಸರನ್ನ ನಾವು ಸಂಪಾದನೆ ಮಾಡ್ಕೊಳ್ತೇವೋ ಅದರಿಂದ ನಾವು ನೋಡ್ತೇವೆ ಕುಟುಂಬಕ್ಕೆ ಆಶೀರ್ವಾದ, ಕುಟುಂಬಕ್ಕೆ ಹೆಸರು, ಕೀರ್ತಿ ಅಂತಕ್ಕಂಥ ಬರ್ತಂತೇವೆ. ಅದಕ್ಕೋಸ್ಕರ ನಾನು ಮೊದಲೇ ಹೇಳಿದೆ ಈ ಕಾರ್ಯಕ್ರಮ ಈ ಮಗುವಿಗಾಗಿರೋದನ್ನ ಹೇಳಿದ್ದೀವಿ. ಈ ಕಾರ್ಯಕ್ರಮ ಮಗುವಾಗಿರೋದ್ರಿಂದ ಆ ಮಗುವಿನ ಸಲ ನಾವೆಲ್ಲ ಸೇರ್ಕೊಂಡು ಇಷ್ಟೊಂದು ನಾವು ಕೇಕೆ ಹಾಕುವಾಗ ಆ ಮಗುವಿಗೆ ಅರ್ಥ ಆಗ್ತಿಲ್ಲ. ಆದ್ರೆ ಬಂದಿರುವಂತ ಮಾತುಗಳಲ್ಲಿ ಹೇಳುವಂತ ಮಾತುಗಳು ಯಾರಿಗೋಸ್ಕರ ಈ ಮಾತುಗಳಪ್ಪ ಅಂದ್ರೆ ಇಲ್ಲಿ ಕೂಡಿ ಬಂದಿರುವಂತ ನಮ್ಮೆಲ್ಲರಿಗೋಸ್ಕರ ಈ ಮಾತುಗಳಿವೆ ಅಂದ್ರೆ ಇಲ್ಲಿ ಸೇರಿ ಬಂದಿರುವಂತ ಪ್ರತಿಯೊಬ್ಬರಿಗೂ, ಇಲ್ಲಿ ಬರುವಂತ ಪ್ರತಿಯೊಂದು ಮಾತುಗಳು ಇಲ್ಲಿರುವಂತ ಪ್ರತಿಯೊಬ್ಬ ತಂದೆ ತಾಯಿಗಳಿಗೂ ಮತ್ತು ಮಕ್ಕಳನ್ನು ಹೆತ್ತಂತ ಪ್ರತಿಯೊಬ್ಬರಿಗೂ ಈ ಮಾತುಗಳಿವೆ ಅಂತ ನೋಡ್ತೇವೆ. ಅದಕ್ಕೋಸ್ಕರ ಈ ಪ್ರೀತಿಯ ದೇವರಿಗೆ ಆತ್ಮೀಯರೇ, ಒಳ್ಳೆ ಹೆಸರು ಅಂತಕ್ಕಂಥದ್ದು ಅದು ಸುಮ್ಮನೆ ಬರುವುದಿಲ್ಲ, ಅದನ್ನು ಸಂಪಾದನೆ ಮಾಡ್ಕೊಳ್ಬೇಕಪ್ಪ ಅಂತಂದ್ರೆ ಇವತ್ತು ವಿಜಯ್ ಮತ್ತು ಸುಪ್ರೀತಾ ಅವರನ್ನು ದೇವರು ಪ್ರೀತಿಸಿ ಒಂದು ಅದ್ಭುತವಾದಂತ ಸುಂದರವಾದಂತ ಒಂದು ಗಂಡು ಮಗುವನ್ನು ದೇವರು ಕೊಟ್ಟಿದ್ದಾನೆ. ಆದ್ರೆ ನಾವು ನೋಡ್ತೀವಿ ಯಾಕೋಬನ ಪುಸ್ತಕ ಮೊದಲನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡ್ತೇವೆ ದೇವರಿಂದ ನಾವು ನೋಡ್ತೇವೆ ಉತ್ತಮವಾದದ್ದನ್ನು, ಶ್ರೇಷ್ಠವಾದದ್ದನ್ನು ನಾವು ನೋಡ್ತೇವೆ. ಈ ಆಶೀರ್ವಾದಗಳನ್ನು ಎಲ್ಲಿಂದ ಬರ್ತಾವಪ್ಪ ಅಂತಂದ್ರೆ ಅದು ಮೇಲಿಂದ ಬರ್ತಾವ, ದೇವರಿಂದ ಬರ್ತಾವ ಅಂತ ನೋಡ್ತಾ ಇದೀವಿ ಅಂತ ಹೇಳಿ. ದೇವರಿಂದ, ದೇವರ ಮೇಲುಗಳಿಂದ, ದೇವರಿಂದ ಮೇಲಿನಿಂದ ಆಶೀರ್ವಾದ ಬರ್ತಾವಪ್ಪ ಅಂತಂದ್ರೆ ಈ ಮಕ್ಕಳನ್ನು ನಾವು ಮನೆಯಲ್ಲಿ ತಯಾರು ಮಾಡುವುದಿಲ್ಲ ಅಂತ ಹೇಳಿ. ಆದ್ರೆ ದೇವರು ಈ ಕುಟುಂಬದ ಪ್ರೀತಿಸಿ ಇವತ್ತು ಅದ್ಭುತವಾದಂತ ಒಂದು ಗಂಡು ಮಗು ಕೊಟ್ಟಿದ್ದಾರಪ್ಪ ಅಂತಂದ್ರೆ ಇದು ಯಾರು ಕೊಟ್ಟಿದ್ದಾರಪ್ಪ ಅಂದ್ರೆ ದೇವರು ಕೊಟ್ಟಿದ್ದಾರೆ ಅಂತ ಹೇಳಿ. ಈ ಮಗು ದೇವರಿಂದ, ಆ ಪರಲೋಕದಿಂದ, ಆ ಪರಲೋಕ ರಾಜ್ಯದಿಂದ ದೇವರೊಂದು ಪ್ಲಾನ್ ಇಂದ ಈ ಮಗು ಇಲ್ಲಿಗೆ ಬಂದಿದೆ. ಈ ಸಮಯದಲ್ಲಿ ನಾವು ನೋಡ್ತೇವೆ ಈ ಮಗುವಿಗೆ ಒಂದು ಒಳ್ಳೆ ಹೆಸರು ತರಬೇಕಪ್ಪ ಅಂತಂದ್ರೆ ಈ ಮಗು ಕೂಡ ಏನ್ ಮಾಡ್ಬೇಕಂದ್ರೆ
ಸಂಪಾದನೆ ಮಾಡ್ಬೇಕಂತೇಳಿ. ಈ ಮಗು ಒಳ್ಳೆ ಹೆಸರು ಸಂಪಾದನೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕೆಂಬುದಾಗಿ ದೇವರ ವಾಕ್ಯದ ಆಧಾರದಿಂದ ನಾನು 3 ಮಾತುಗಳನ್ನು ನೆರವೇರ್ತೀನಿ. ತಂದೆ ತಾಯಿ ತಂತರು ಸ್ವಲ್ಪ ಜಾಗ್ರತೆ ಅಂತ ಕೇಳ್ರಿ, ಮಕ್ಕಳನ್ನ ಹೆತ್ತಂತವ್ರು ಸ್ವಲ್ಪ ಜಾಗ್ರತೆ ಅಂತ ಕೇಳ್ರಿ. ಒಂದ್ ವೇಳೆ ನಮ್ಮ ಮಕ್ಕಳು ನಾವಿಟ್ಟಿರುವಂತ ಹೆಸರು ಕೂಡ ಒಳ್ಳೆ ಹೆಸರಾಗಬೇಕು ಮತ್ತು ಇವತ್ತು ಆ ಹೆಸರು ಕೂಡ ದೇವರು ಮೆಚ್ಚಬೇಕು ಮತ್ತು ಆ ಹೆಸರಿನಿಂದ ನಮ್ಮ ಕುಟುಂಬಕ್ಕೆ ಮತ್ತು ನಮ್ಮ ಒಂದು ಬಂಧು ಮಿತ್ರರಿಗೆ, ರಕ್ತ ಸಂಬಂಧಿಕರಿಗೆ, ನಮ್ಮ ಮನೆಗೆ ಕೀರ್ತಿ ಬರಬೇಕು, ಆಶೀರ್ವಾದ ಬರಬೇಕಂದ್ರೆ ತಂದೆ ತಾಯಿಗಳಲ್ಲಿ ಸೇರಿ ಬಂದಿರುವಂತ ನಮ್ಮೆಲ್ಲರೂ ಕೂಡ ಒಂದು 3 ಮಾತುಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ 3 ಮಾತುಗಳಲ್ಲಿ ಏನಪ್ಪಾ ಅಂತಂದ್ರೆ, ಮಗು ಬೆಳೆದು ದೊಡ್ಡವರು ಆಗಿ ಅವ್ರು ಒಳ್ಳೆ ಹೆಸರು ಸಂಪಾದನೆ ಮಾಡ್ಕೊಳ್ಬೇಕಪ್ಪ ಅಂತಂದ್ರೆ ವಿಜಯ್ ಮತ್ತು ಸುಪ್ರೀತೆಗೆ ಮತ್ತು ಈ ಹೊಸ ಮನೆ ಪರಿವಾರಕ್ಕೆ ಒಂದು ದೊಡ್ಡ ಕೀರ್ತಿ ತರಬೇಕಪ್ಪ ಅಂತಂದ್ರೆ ನನ್ನ ಪ್ರೀತಿಯ ಮಕ್ಕಳೇ, ಮೊಟ್ಟ ಮೊದಲಾಗಿ 3 ಮಾತುಗಳಲ್ಲಿ ತಂದೆ ತಾಯಿಗಳು ಮಾಡ್ಬೇಕಾದಂತ ಒಂದು ಕೆಲಸ ಏನಪ್ಪಾ ಅಂತಂದ್ರೆ ಅವರು ಮಗುವಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ನೋಡ್ತೀವಿ ಅಂತೇಳಿ. ಮೊದಲನೇದಾಗಿ 3 ಮಾತುಗಳಲ್ಲಿ ತಂದೆ ತಾಯಿಗಳು ಏನ್ ಮಾಡ್ಬೇಕು, ಮಗು ಅದು ಉತ್ತಮವಾಗಿ ಬೆಳಿಬೇಕು, ಅದು ಕುಟುಂಬಕ್ಕೆ ಆಸ್ವಾದಕರವಾಗಿರ್ಬೇಕು, ಒಳ್ಳೆ ಹೆಸರು ಸಂಪಾದನೆ ಮಾಡ್ಬೇಕಂದ್ರೆ ತಂದೆ ತಾಯಿಗಳು ಮೊಟ್ಟ ಮೊದಲಾಗಿ ಏನ್ ಮಾಡ್ಬೇಕಂದ್ರೆ ಪ್ರಾರ್ಥನೆ ಅಂತಕ್ಕಂಥದ್ದು ಮಕ್ಕಳಿಗೋಸ್ಕರ ಮಾಡ್ಬೇಕಂತಾರೆ. ಎರಡನೇದಾಗಿ ನಾವು ನೋಡ್ತೇವೆ, ಎರಡನೇದಾಗಿ ಏನ್ ಮಾಡ್ಬೇಕು, ಒಳ್ಳೆ ಹೆಸರು ಮಕ್ಕಳು ತರಬೇಕಂದ್ರೆ, ಒಳ್ಳೆ ಹೆಸರು ಮಕ್ಕಳು ತರಬೇಕು, ದೇವರಿಗೆ ಮೆಚ್ಚುವಂತ ಹೆಸರು ತರಬೇಕಂದ್ರೆ ಎರಡನೇದಾಗಿ ತಂದೆ ತಾಯಿಗಳು ಏನ್ ಮಾಡ್ಬೇಕಂದ್ರೆ ನಾವು ನೋಡ್ತೇವೆ, ಮಕ್ಕಳನ್ನು ದೇವರ ಮೇಲೆ ಆಧಾರಗೊಳ್ಳುವುದನ್ನು ನಾವು ಕಲಿಸ್ಬೇಕಂತೇಳಿ. ಯಾವಾಗ ದೇವರಿಗೆ ನಾವು ದೇವರ ಮೇಲೆ ಆಧಾರಗೊಳ್ಳುವುದು ಯಾವಾಗ ನಮ್ಮ ಮಕ್ಕಳಿಗೆ ಕಲಿಸ್ತೇವೆ ಅವಾಗ ನಮ್ಮ ಮಕ್ಕಳು ಬಹಳ ಒಳ್ಳೆ ಹೆಸರು ಸಂಪಾದನೆ ಮಾಡ್ತಾರೆ. ಒಂದು ವೇಳೆ ನೀವು ದೇವರ ಮೇಲೆ ಆಧಾರಗೊಳ್ಳುವುದನ್ನು ಮಕ್ಕಳಿಗೆ ಕಲಿಸೋದು ಬಿಟ್ಟು ಅವ್ರ ಹೆಸರಿನೆಲ್ಲ LIC ಮಾಡ್ರಿ, ಅವ್ರ ಹೆಸರನ್ನ ದುಡ್ಡು ಇಟ್ರಿ, ಅವ್ರ ಹೆಸರಿನ ಬಹಳ ಎಲ್ಲ ಪಾಲಿಸಿಗಳು ಮಾಡಿದ್ರಿ, ಅವ್ರ ಹೆಸರಿನೆಲ್ಲ ಫ್ಯೂಚರ್ಗೋಸ್ಕರ ಬೇಕಾದಂತ ಅನೇಕ ಸಂಗತಿಗಳನ್ನು ನೀವು ದುಡ್ಡು ಕೂಡಿಟ್ಟು ಸಿದ್ಧಪಡಿಸಬೇಕಪ್ಪ ಅಂತಂದ್ರೆ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ದೇವರ ಮೇಲೆ ಯಾವತ್ತೂ ಕೂಡ ಆಧಾರಗೊಳ್ಳುವುದಿಲ್ಲ ಅಂತ ಹೇಳಿ ಆಧಾರಗೊಳ್ತಾರೆ. ದುಡ್ಡು ಸಾಕಷ್ಟು ನೀವು ಕೂಡಿಟ್ಟಂದ್ರೆ ನಿಮ್ಮ ಮಕ್ಕಳು ದೇವರಿಗೆ ಹುಡುಕ್ತಾರೇನ್ರಿ? ದೇವರ ಮೇಲೆ ಆಧಾರಗೊಳ್ತಾರ, ಅವ್ರು ಪ್ರಾರ್ಥನೆ ಮಾಡ್ತಾರ? ಮಾಡೋದಿಲ್ಲ. ಕಾರಣ ಏನಂದ್ರೆ ಸಿಕ್ಕಾಪಟ್ಟೆ ದುಡ್ಡು ಪಾಲಿಸಿಗಳೆಲ್ಲ ಮಾಡಿಟ್ಟಿದ್ದರಿಂದ ಅವರು ಯಾವತ್ತೂ ಕೂಡ ದೇವರ ಮೇಲೆ ಆಧಾರಗೊಳ್ಳುವುದಿಲ್ಲ ಅಂತ ಹೇಳಿ. ನಾನು ಮಾಡಬೇಡ ಹೇಳ್ತಾ ಇಲ್ಲ, ನಿಮ್ಮ ಮಕ್ಕಳಿಗೋಸ್ಕರ ಫ್ಯೂಚರ್ಗೋಸ್ಕರ ನೀವು ಮಾಡಬೇಡಿ ಅಂತ ಹೇಳ್ತಲ್ಲ, ಅದು ಮೊದಲನೇ ಪ್ರಯಾರಿಟಿ, ಫಸ್ಟ್ ಪ್ರಯಾರಿಟಿ ಎದಕ್ಕೆ ಕೊಡ್ಬೇಕಂದ್ರೆ ಏನೇ ಮಗು ಬೇಕಾಯ್ತಪ್ಪ ಅಂದ್ರೆ, ಮಗು ನಿಮಗೆ ಕೇಳ್ತಾ ಇತ್ತಪ್ಪ ಅಂದ್ರೆ ದೇವರ ಮೇಲೆ ಆಧಾರಗೊಳ್ಳುವುದನ್ನು ಕಲಿಸ್ಬೇಕು. ಮಗು ಪ್ರಾರ್ಥನೆ ಮಾಡು, ಮಗು ದೇವರಿಗೆ ಕೇಳು, ಮಗು ದೇವರು ಕೇಳು ಕೊಡ್ತಕ್ಕಂಥ ವಿಷಯಗಳನ್ನು ದೇವರ ಮೇಲೆ ಆಧಾರಗೊಳ್ಳುವಂಥದ್ದನ್ನು ಏನ್ ಮಾಡ್ಬೇಕಂದ್ರೆ ಎರಡನೇದಾಗಿ ನಮ್ಮ ಮಕ್ಕಳಿಗೆ ಕಲಿಸ್ಬೇಕಂತ. ಇದು ಯಾರ ಜವಾಬ್ದಾರಿ ಅಪ್ಪ ಅಂದ್ರೆ ನಮ್ಮ ವಿಜಯ್ ಮತ್ತು ಸುಪ್ರೀತಾ ಅವರಿಬ್ಬರ ಜವಾಬ್ದಾರಿ ಅಂತ ಹೇಳಿ. ಮೊದಲನೇದಾಗಿ ಪ್ರಾರ್ಥನೆ ಮಾಡೋದನ್ನು ಕಲಿಸ್ಬೇಕು. ಎರಡನೇದಾಗಿ ನಾವು ನೋಡ್ತೇವೆ ದೇವರ ಮೇಲೆ ಆಧಾರಗೊಳ್ಳುವುದನ್ನು ಮಕ್ಕಳಿಗೆ ಕಲಿಸ್ಬೇಕು. ಮೂರನೇದಾಗಿ ಕೊನೆಯದಾಗಿ ಈ ಮಾತಾಡಿ ನಾನು ಸಂದೇಶವನ್ನು ಮುಗಿಸ್ತೇನೆ. ಮೂರನೇದಾಗಿ ದೇವರ ವಾಕ್ಯದ ಆಧಾರದಿಂದ ತಂದೆ ತಾಯಿಗಳಂತ ನಾವು ಮಕ್ಕಳು ಒಳ್ಳೆ ಹೆಸರು ತರಲು ಅದನ್ನು ಮಾಡಬೇಕಾದಂತ ಒಂದು ಒಳ್ಳೆ ಕೆಲಸನಪ್ಪ ಅಂತಂದ್ರೆ ನಾವೆಲ್ಲರೂ ಕೂಡ ಮಕ್ಕಳಿಗೆ ಏನಾಗಬೇಕಂದ್ರೆ ನಾವೇ ಮಾಡಲ್ ಆಗಿರ್ಬೇಕು, ಮಕ್ಕಳಿಗೆ ನಾವೇ ಮಾದರಿಯಾಗಿರ್ಬೇಕು. ಯಾಕಪ್ಪ ಅಂತಂದ್ರೆ ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ ನೀವು ಅವ್ರಿಗೆ ಚರ್ಚ್ಗೆ ಹೋಗ್ರಿ, ನೀವು ಬೈಬಲ್ ಓದ್ರಿ, ಪ್ರಾರ್ಥನೆ ಮಾಡ್ರಿ, ಮಣ್ಕಲ್ ಹೋಗ್ರಿ ಅಂದ್ರೆ ಅವ್ರು ಕೇಳಲ್ರಿ. ಅವರು ನೀವು ಉಪದೇಶ ಮಾಡೋದ್ರಿಂದ ಉಪದೇಶ ಅವ್ರ ತಲೆಗೆ ಹೋಗಂಗಿಲ್ರಿ. ಆದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮ ಮಕ್ಕಳು ಒಳ್ಳೆ ಹೆಸರು ಸಂಪಾದನೆ ಮಾಡ್ಬೇಕಪ್ಪ ಅಂತಂದ್ರೆ ಇವತ್ತು ವಿಜಯ ಮತ್ತು ಸುಪ್ರೀತಾ ಇಬ್ಬರಿಗೆ ದೇವರು ಕೊಟ್ಟಂತ ಸುಂದರವಾದಂತ ಅದ್ಭುತವಾದಂತ ಈ ಗರ್ಭಫಲ ಗಂಡು ಮಗು ಇದು ಒಳ್ಳೆ ಹೆಸರು ಸಂಪಾದನೆ ಮಾಡ್ಬೇಕಂದ್ರೆ ತಂದೆ ತಾಯಿಗಳ ಗುರುವಿಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಾವು ನೋಡ್ತೇವೆ ದೇವರ ವಾಕ್ಯದ ಆಧಾರದಿಂದ ನಾವು ನೋಡ್ತೇವೆ ಇವತ್ತು ನಾವೇ ನಮ್ಮ ಮಕ್ಕಳಿಗೆ ಏನಾಗಬೇಕಂದ್ರೆ ಮಾದರಿಯಾಗಿರ್ಬೇಕಂತ ನೋಡ್ತೀವಿ ಅಂತೇಳಿ. ಯಾವಾಗ ನಮ್ಮ ಮಕ್ಕಳಿಗೆ ನಾವು ಮಾದರಿಯಾಗಿರ್ತೇವೋ ಅದು ಹೇಗೆ ಮಾದರಿಯಾಗಿರ್ಬೇಕು? ನೀವು ಬೈಬಲ್ ಓದು ಪ್ರಾರ್ಥನೆ ಮಾಡಿದ್ರೆ ಅವ್ರು ಪ್ರಾರ್ಥನೆ ಮಾಡಿಲ್ಲ, ಬೈಬಲ್ ಓದೋದಿಲ್ಲ. ಓದಿದ ಪಪ್ಪ ಓದಿನ ಮಮ್ಮಿ ಪ್ರಾರ್ಥನೆ ಮಾಡಿದ್ದೀನಿ ಅಂತ ಹೇಳ್ತಾರೆ ಅವರು. ಆದ್ರೆ ನಾವು ಮಾಡಲ್ ಆಗಿ ಹೇಗಿರ್ಬೇಕಂದ್ರೆ ಮನೆಯಲ್ಲಿ ನೀನು ಮೊಣಕಾಲು ಅಂತಂದ್ರೆ ಆತನು ಕೂಡ ಮೊಣಕಾಲು ಹೊಡೋದನ್ನು ಕಲಿತಾನೆ. ಮನೆಯಲ್ಲಿ ನೀನು ಪ್ರಾರ್ಥನೆ ಮಾಡ್ತಾ ಇದ್ದಂದ್ರೆ ಆತನು ಕೂಡ ಪ್ರಾರ್ಥನೆ ಮಾಡೋದನ್ನು ಕಲಿತಾನೆ. ಒಂದ್ ವೇಳೆ ನಾವು ಮಕ್ಕಳಿಗೆ ಮಾದರಿಯಾಗಿರದೆ ನಾವು ಮಾಡಲಾರ್ದ ಮಕ್ಕಳಿಗೆ ಮಾಡಂತ ಹೇಳಿದ್ರೆ ಒಂದು ಚಿಕ್ಕದಿರುವಾಗ ಕತೆ ನೆನಪಿಗೆ ಬರ್ತದೆ. ಏನ್ ಕತೆ ಅಂದ್ರೆ ಒಬ್ಬ ಟೋಪಿ ಮಾರವ ಏನ್ ಮಾಡಿದ್ರಂದ್ರೆ ಎಲ್ಲಾ ಟೋಪಿ ಮಾರ್ತಾ 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 ಹೋಗಿ ಬಿಸಿಲೈತಂತ ಗಿಡದ ಕೆಳಗೆ ಎಲ್ಲಾ ಟೋಪಿಗಳಿಟ್ಟು ಸ್ವಲ್ಪ ಮಲ್ಕೊಂಡನಂತ. ಯಾವಾಗ ಆ ಗಿಡದ ಕೆಳಗೆ ಆತ ಟೋಪಿ ಮಾರುವಂತ ಟೋಪಿಗಳಿಟ್ಟು ಮಲ್ಕೊಳ್ತಾನೋ ಆವಾಗ ಆ ಗಿಡದ ಅಕ್ಕಪಕ್ಕ ಇದ್ದಂತ ಒಂದು 16 ಕೋತಿಗಳು ಬಂದು ಈ ಎಲ್ಲಾ ಟೋಪಿಗಳನ್ನು ತೆಗೆದುಕೊಂಡೋಗಿ ಈ ಮನುಷ್ಯನ ದೂರ ಕೂತ್ಕೊಂಡು ಎಲ್ಲಾ 10 ಟೋಪಿಗಳು ತಲೆ ಮೇಲೆ ಇಟ್ಕೊಂಡು ಕೂತಿವಂತವು.
ಎಚ್ಚರಿಕೆ ಆದಾಗ ಈತನ ಹೊಟ್ಟೆ ಪಾಡು, ಈತನ ಬದುಕೆ ಟೋಪಿ ಮಾತ್ರ ಬರ್ತದೆ. ಅದು ಎಲ್ಲ ಟೋಪಿ ಕೋತಿ ಎತ್ಕೊಂಡು ಹೋಗ್ತಾವ. ಈಗ ಈ ಕೋತಿಗೆ ಟೋಪಿ ಕೊಡಂದ್ರೆ ಕೊಡ್ತಾವೆ, ಕೊಡಲ್ಲ. ಕೋತಿಗೆ ಟೋಪಿ ಕೇಳಿದ್ರೆ ಕೊಡ್ತಾವ, ಕೊಡಂಗಿಲ್ಲ. ಆಗ ಆತ ಏನ್ ಮಾಡ್ತಾರಂದ್ರೆ ಒಂದ್ಸಲ ಕೇಳ್ತಾನೆ ಟೋಪಿ, ಕೋತಿ ನನ್ ಟೋಪಿ ಕೊಡು, ನನ್ ಟೋಪಿ ಕೊಡು, ನನ್ನ ಜೀವನ ಅದೇ, ನನ್ ಬದುಕದೆ ಅಂತ ಕೇಳ್ತಾನೆ. ಆದ್ರೆ ಕೋತಿ ಕೇಳಂಗಿಲ್ಲ. ಈತನ ಭಾಷೆ ಕೋತಿಗೆ ಅರ್ಥ ಆಗಿಲ್ಲ. ಆದ್ರೆ ಕೊನೆಗೆ ಏನ್ ಮಾಡ್ತಾರಂದ್ರೆ ಒಂದು ಸಲ ಆತನ ಕೆಳಗೆ ತಂದ ಟೋಪಿ ತಲೆ ಮೇಲೆ ಇಟ್ಕೋತಾನೆ, ತಲೆ ಮೇಲೆ ತಂದ ಟೋಪಿ ಕೆಳಗೆ ಇಡ್ತಾನೆ. ಯಾವಾಗ ಮ್ಯಾಲಿನ ಟೋಪಿ ಕೆಳಗೆ, ಕೆಳಗಿನ ಟೋಪಿ ಮ್ಯಾಲ, ಮ್ಯಾಲಿನ ಟೋಪಿ ಕೆಳಗೆ ರೀತಿ ಹಾಕಿರ್ತಾನೋ ಆ ಕೋತಿಗಳು ಕೂಡ ಏನ್ ಮಾಡ್ತಾರೆ, ತಲೆ ಮೇಲೆ ಇರುವಂತ ಎಲ್ಲ ಟೋಪಿ ತೆಗೆದು ಕೆಳಗೆ ಬಿಸಾಕಿ ಥೂ ಕರ್ತನ ಅವ್ರು ಥೂ ಅಂತೇಳಿ ಓಡೋಗ್ತಾವ. ಆವಾಗ ಹೋಗಿ ಎಲ್ಲಾ ಟೋಪಿಗಳನ್ನ ಆತನ ಕೂಡಿಸ್ಕೊಂಡು ಬರ್ತಾರೆ. ಈ ಕತೆ ಅರ್ಥ ಏನಪ್ಪ ಅಂದ್ರೆ ಇಷ್ಟೇ, ನಾವು ಮಕ್ಕಳಿಗೆ ಮಾಡಲ್ ಆಗಿರ್ಬೇಕಂದ್ರೆ ನಾವು ಮೊದಲು ಏನ್ ಮಾಡ್ತೀವಿ, ಭಯಭಕ್ತಿಯಿಂದ ಇರಬೇಕು, ಪ್ರಾರ್ಥನೆ ಪರವಾಗಿರ್ಬೇಕು. ನಾವೆಲ್ಲ ದೇವರ ಒಂದು ಭಯಭಕ್ತಿಯಲ್ಲಿ ಹೋಗ್ಬೇಕು. ಯಾವಾಗ ಇದು ಮನೆಯಲ್ಲಿರುವಂತ ನಮ್ಮ ಮಕ್ಕಳು ನೋಡ್ತಾರೋ ಅವಾಗ ಏನಾಗ್ತದಪ್ಪ ಅಂತಂದ್ರೆ ಅವರು ಕೂಡ ಏನ್ ಮಾಡ್ತಾರೆ, ನಮ್ಮನ್ನು ಅನುಸರಿಸಿ ನಮ್ಮನ್ನು ನೋಡಿ ಅವರು ಕೂಡ ಮನಪಗೋರಿ ಪ್ರಾರ್ಥನೆ ಮಾಡಿ ದೈವಿಕವಾದ ಭಕ್ತಿಯನ್ನು ಕಲಿತು ಏನಾಗ್ತಾರಪ್ಪ ಅಂದ್ರೆ ಸಮಾಜದಲ್ಲಿ, ನಮ್ಮ ಬಂಧು ಮಿತ್ರರಲ್ಲಿ, ರಕ್ತ ಸಂಬಂಧಿಕರಲ್ಲಿ, ನಮ್ಮ ಕುಟುಂಬಕ್ಕೆ, ನಮ್ಮ ಮನೆಗೆ ಒಳ್ಳೆ ಹೆಸರನ್ನು ಅವರು ತರುವಂತ ಮಕ್ಕಳ ಹತ್ತಿರದಲ್ಲಿ ಸತ್ಯವೇದ ಹೇಳ್ತದೆ. ಅದನ್ನೇ ನಾನು ಬಿಚ್ಚಿ ನನ್ನ ಭಾಷೆಯಲ್ಲಿ ಗಂಟಘೋಷವಾಗಿ ನಾನು ಮಾತಾಡ್ತಾ ಇದ್ದೇನೆ. ಅದಕ್ಕೋಸ್ಕರ ಈ ನನ್ನ ಮಾತುಗಳನ್ನು ಕೇಳುವಂತ ಎಲ್ಲ ನನ್ನ ಪ್ರೀತಿ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಸಹೋದರ ಸಹೋದರಿಯರೇ, ಈ ಸಮಯದಲ್ಲಿ ಈ ಒಂದು ಕೊಟ್ಟಂತ ಈ ಅಲ್ಪವಾದಂತ ಮಾತುಗಳು, ಈ ಸ್ವಲ್ಪವಾದಂತ ಮಾತುಗಳು ಕೇವಲ ನನ್ನ ಅಲ್ಪ ಜ್ಞಾನದಿಂದ, ಅಲ್ಪ ಬುದ್ಧಿಯಿಂದ ಸ್ವಲ್ಪ ಮಾತ್ರ ನಾನು ಹೇಳಿದ್ದೇನೆ. ಒಂದ್ ವೇಳೆ ಇದ್ರ ಬಗ್ಗೆ ಮಕ್ಕಳು ಯಾವ ರೀತಿ ಒಳ್ಳೆ ಹೆಸರು ಸಂಪಾದನೆ ಮಾಡಿಕೊಳ್ಬೇಕು ಅಂತೇಳಿ ಇನ್ನೂ ಹೆಚ್ಚಿನ ಬಗ್ಗೆ ತಿಳ್ಕೊಳ್ಬೇಕಪ್ಪ ಅಂತಂದ್ರೆ ಇಲ್ಲೇ ನಮ್ಮ ಸುರೇಶ್ ಹೊಸಮನೆ ಮನೆಯಲ್ಲಿ ಬರ್ನಿ ಬಸ್ಸು ಸಭೆ ಆರಾಧನೆ ನಡೀತಿದೆ. ಸೊ ಪ್ರತಿ ವಾರ ನೀವು ಅಲ್ಲಿ ಬರುವುದಾದ್ರೆ ಇದಕ್ಕಿಂತಲೂ ಹೆಚ್ಚಾಗಿ ನಿಮ್ಮ ಮಕ್ಕಳನ್ನು ಯಾವ ರೀತಿ ದೈವಿಕವಾದಂತಹ ಮಾರ್ಗದಲ್ಲಿ ಬೆಳೆಸಲಿಕ್ಕೆ ಸಾಧ್ಯ ಇದೆ ಎಂಬುದಾಗಿ ದೇವರ ವಾಕ್ಯವೆಂಬ ಹಾಲಿನಿಂದ ಆ ಸಭೆಯ ಸಭಾಪಾಲಕರು ಬೆಳೆಸ್ತಾರೆ. ಪ್ರತಿ ಸಂಡೆ ಬೆಳಗ್ಗೆ 11 ಗಂಟೆಗೆ ಆರಾಧನೆ ಆಗ್ತದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಕೂಡ ಈ ಮಾತನ್ನು ಮನಸ್ಸಲ್ಲಿಟ್ಕೊಂಡು ಎಲ್ಲರೂ ಕೂಡ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನೀವು ಪ್ರಾರ್ಥನೆ ಮಾಡಬೇಕು. ಮಕ್ಕಳಿಗೆ ಮಾದರಿಯಾಗಿರ್ಬೇಕು, ದೇವರ ಮೇಲೆ ಆಧಾರಗಳನ್ನು ಕಲಿಸಬೇಕೆಂಬುದಾಗಿ ಈ ನನ್ನ 2 ಮಾತುಗಳನ್ನು ಹೇಳ್ತಾ ನೀವು ಶಾಂತಿ ಕೂತ್ಕೊಂಡು ನನ್ನ ಮಾತನ್ನು ಕೇಳಕ್ಕಾಗಿ ಹೃದಯಪೂರ್ವಕವಾಗಿ ನಿಮ್ಗೆ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಿ.